ನಮಸ್ತೆ ಎಲ್ಲರಿಗೂ. ನಾಳೆ ಅತ್ಯಂತ ಒಂದು ವಿಶೇಷವಾದಂತಹ ದಿನ, ಗುರುಪೂರ್ಣಿಮೆ, ಹುಣ್ಣಿಮೆಯ ದಿನ. ಈ ಒಂದು ರಿಚುವಲ್ನ ಮಾಡೋದರಿಂದ ನಿಮ್ಮ ಕನಸುಗಳನ್ನು ಆದಷ್ಟು ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಹೇಗೆ ಮಾಡಬಹುದು ಈ ಒಂದು ಪದಾರ್ಥಗಳನ್ನು ಬಳಸಿಕೊಂಡು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರುವಂತಹದ್ದು ಬೇ ಲೀಫ್ ಅಂದರೆ ಪಲಾವ್ ಎಲೆ, ಮತ್ತು ಹಸಿರು ಮತ್ತು ಕೆಂಪು ಬಣ್ಣದ ಸ್ಕೆಚ್ ಪೆನ್ಗಳು, ಮತ್ತು ಒಂದು ಕ್ಯಾಂಡಲ್ ಅಥವಾ ದೀಪ ಯಾವುದಾದ್ರೂ ಸರಿ, ಒಂದು ತಟ್ಟೆ, ಈ ಥರದ ಇದಿಷ್ಟು ಪದಾರ್ಥಗಳನ್ನು ಇಟ್ಕೊಂಡ್ರೆ ಸಾಕು. ಇದರಿಂದ ಅದ್ಭುತಗಳನ್ನು ನೀವು ಖಂಡಿತ ಸೃಷ್ಟಿ ಮಾಡ್ಕೋಬಹುದು. ಇದನ್ನು ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಒಂದು ಆಸೆ ಯಾವುದು, ನಿಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಬಾಳಿನಲ್ಲಿ ಏನು ಬೇಕು, ಹಣನ ಮ್ಯಾನಿಫೆಸ್ಟ್ ಮಾಡ್ತೀರಾ, ಒಂದು ಹೊಸ ಮನೇನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ನೆಮ್ಮದಿಯ ಜೀವನವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಯಾವುದನ್ನು ಮಾಡ್ತಾ ಇದ್ದೀರಾ ಅಂತ ಒಂದು ಕ್ಲಿಯರ್ ವಿಷನ್ ಇಟ್ಕೊಂಡು ನೀವು ಈ ಒಂದು ಎಲೆನ ತೆಗೆದುಕೊಂಡು ಹಣ ಅಥವಾ ಇನ್ಯಾವುದೇ ಒಂದು ಹೊಸ ಮನೆ ಅಥವಾ ನಮ್ಮ ಸಾಂಸಾರಿಕ ಜೀವನ ಸರಿ ಹೋಗಲಿ ಅಂತ ಹೇಳಿಕೊಂಡು ನಿಮ್ಮ ಆಸೆ ಇದ್ದಾಗ ಹಸಿರು ಪೆನ್ಗಳನ್ನ ಯೂಸ್ ಮಾಡಿ. ನಿಮಗೆ ಹಣದ ಸಮಸ್ಯೆ ಇದ್ದರೆ ಫಸ್ಟು ಹಣದ ಸಮಸ್ಯೆ ಇರೋದ್ರಿಂದ ನಾನು ಹಣನ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ, ಮನಿ ಅಂತ ಬರೀರಿ, ಅಥವಾ ಹಣವನ್ನು ನನ್ನ ಜೀವನದಲ್ಲಿ ನಾನು ತುಂಬ ಹೃದಯದಿಂದ ಬರಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ಬರೀಬೇಕು. ನೆಕ್ಸ್ಟ್ ನಿಮ್ಮ ಒಂದು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ದೂರ ಆಗಿದ್ದರೆ, ಅಥವಾ ಒಂದು ಬ್ಲಾಕ್ ಮಾಡಿದ್ದಾರೆ, ಆ ವ್ಯಕ್ತಿ ನಮಗೆ ಬೇಕೇ ಬೇಕು, ಅವರನ್ನು ಬಿಟ್ಟಿರೋಕ್ಕೆ ಆಗಲ್ಲ ಅಂತಹ ಒಂದು ಟೈಮಲ್ಲೆಲ್ಲ ನೀವೊಂದು ರೆಡ್ ಕಲರ್ ಪೆನ್ನ ಯೂಸ್ ಮಾಡಿಕೊಂಡು ನನ್ನ ಪ್ರೀತಿ ಪಾತ್ರರು ನನಗೆ ಮತ್ತೆ ಮರಳಿ ಬಂದಿದ್ದಾರೆ, ಅಥವಾ ಜಸ್ಟ್ ಲವ್ ಆ ಥರ ಬರೆದ್ರು ಓಕೆನೆ, ನನ್ನ ಪ್ರೀತಿ ಪಾತ್ರರು ನನ್ನ ಬಳಿ ಬಂದಿದ್ದಾರೆ ಆ ಥರನೂ ಬರೀಬಹುದು. ಇಲ್ಲ ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ, ಎಲ್ಲವೂ ಇದೆ ಆದರೆ ಏನೋ ಒಂದು ನೆಮ್ಮದಿ ಇಲ್ಲ ಅಂದಾಗ ನೀವು ಹ್ಯಾಪಿನೆಸ್ ಅನ್ನೋದನ್ನು ಮ್ಯಾನಿಫೆಸ್ಟ್ನ ಖಂಡಿತ ಮಾಡಬಹುದು. ಆವಾಗ ನೀವು ಹ್ಯಾಪಿನೆಸ್ ಅಂತ ಬರೀಬೇಕಾಗತ್ತೆ. ಜಸ್ಟ್ ಇದನ್ನು ಮಾಡಿ ಇದನ್ನು ಪಲಾವ್ ಎಲೆನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂದರೆ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್, ನಿಮ್ಮಿಂದ ನನ್ನ ಬಾಳಲ್ಲಿ ಹಣದ ಸಮಸ್ಯೆಗಳು ಪರಿಹಾರ ಆಗಿದೆ, ಹೊಸ ಮಾರ್ಗಗಳಲ್ಲಿ ನಾನು ಹಣವನ್ನು ಪಡೆಯುವಂತಹ ಒಂದು ಶಕ್ತಿ ನನ್ನಲ್ಲಿ ಬಂದಿದೆ, ಹೊಸ ಮಾರ್ಗಗಳು ನನ್ನ ಮುಂದೆ ಬಂದಿದೆ, ಹಾಗಾಗಿ ನನ್ನ ಬಾಳಲ್ಲಿ ಸದಾಕಾಲ ಹಣದ ಒಳಹರಿವು ಚೆನ್ನಾಗಿ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಹುದು. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗಾದರೆ ಜಸ್ಟ್ ಅದೇ ಥರ ಮೆಥಡಲ್ಲೇ ನನ್ನ ಬಿಟ್ಟು ಹೋಗಿರುವಂತಹ ನಿಮ್ಮ ಪ್ರೀತಿ, ಅದು ಯಾರೇ ಆಗಿರ್ಬೋದು, ಗಂಡ ಹೆಂಡ್ತಿನೇ ದೂರ ಆಗಿರ್ಬೋದು, ಅವರು ಕೂಡ ಈ ಒಂದು ರಿಚುವಲ್ನ ಮಾಡಬಹುದು. ನಮ್ಮ ಪ್ರೀತಿ ಪಾತ್ರರು ನನ್ನ ಬಳಿ ಬಂದಿದ್ದಾರೆ, ಥ್ಯಾಂಕ್ ಯು ಯೂನಿವರ್ಸ್, ನಮ್ಮಿಬ್ಬರ ಮಧ್ಯೆ ಇದ್ದಂತಹ ಹಳೆಯ ಜಗಳಗಳು ಕದನಗಳು ಪರಿಹಾರ ಆಗಿದೆ ಅಂತ ಹೇಳಿ ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಜಸ್ಟ್ 100% ನಂಬಿಕೆ ಇಟ್ಟು ಇದನ್ನು ಮಾಡಿ, ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ನನ್ನ ಲೈಫಲ್ಲಿ ಹ್ಯಾಪಿನೆಸ್ನ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನೀವು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಇದಾದ ನಂತರ ಈ ಒಂದು ಪಲಾವ್ ಎಲೆನ ನೀವು ಹಚ್ಚಿಕೊಂಡಿರುವಂತಹ ಕ್ಯಾಂಡಲಲ್ಲಿ ಸುಟ್ಟುಬಿಡಬೇಕಾಗತ್ತೆ, ಅದನ್ನು ಬರ್ನ್ ಮಾಡಬೇಕು. ಬರ್ನ್ ಮಾಡುವಾಗ ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಕನಸುಗಳು ಆದಷ್ಟು ಬೇಗ ಈಡೇರ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸ್ಸಾರೆ ನೀವು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸಿ. ವಿತಿನ್ 3 to 6 months ನಿಮ್ಮ ಕನಸುಗಳು ಖಂಡಿತ ಈಡೇರುತ್ತೆ. ಇದು ಬಹಳ ಒಂದು ಅದ್ಭುತವಾಗಿ ವರ್ಕ್ ಆಗುವಂತಹ ಒಂದು ರಿಚುವಲ್ ಇದು ಒಂದೊಂದು ಸರಿ ಸಂಪೂರ್ಣವಾಗಿ ಉರಿಯಲ್ಲ, ಆದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈ ಥರ ಒಂದು ಮಾಡಬೇಕು. ಜಸ್ಟ್ ನೀವು ಏನು ಹೇಳ್ಕೊಂಡು ಅದನ್ನು ಬರ್ನ್ ಮಾಡ್ತಾಯಿದ್ದೀರಾ ಅನ್ನೋದು ತುಂಬ ಮುಖ್ಯ. ನನ್ನ ಲವ್ನ ನಾನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಕಳೆದು ಹೋದ ಪ್ರೀತಿ ನನ್ನ ಬಳಿ ಮತ್ತೆ ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸ್ಸಾರೆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ತೋರಿಸಿ ಆ ಒಂದು ಎಲೆನ ಬರ್ನ್ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ರಾತ್ರಿ 8 ಗಂಟೆಯ ಮೇಲೆ ಮಾಡಬೇಕಾಗತ್ತೆ. ಹುಣ್ಣಿಮೆಯ ದಿನವೇ ಮಾಡಬೇಕು. ರಾತ್ರಿ 8 ಗಂಟೆ ಮೇಲೇ ಈ ಒಂದು ರಿಚುವಲ್ನ ಮಾಡಬೇಕು. ಆದಷ್ಟು ಒಂದು ಶಾಂತವಾಗಿರುವಂತಹ ಜಾಗದಲ್ಲಿ ಕುಳಿತುಕೊಂಡು ಈ ಒಂದು ರಿಚುವಲ್ನ ಮಾಡಿ. ಖಂಡಿತ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ನಿಮ್ಮ ಕನಸುಗಳು ಈಡೇರುತ್ತೆ. ಈ ಒಂದು ರಿಚುವಲ್ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಈ ಥರ ರಿಚುವಲ್ಸ್ ಬೇಕಾದರೆ ನನ್ನ ಅಕೌಂಟನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.